ಜನನಿ ಹತ್ರ ಜನನಿ ಮಗುವಾಗಿ ಹೌದು ತಾನೆ? ಅರಸನ ಕೋಟೆಯಲ್ಲಿ ಬೆಳೀತಿರೋದೇ ನಿನ್ನ ಮಗು, ಹೌದು ತಾನೆ? ಸಾವಿತ್ರಮ್ಮ, ಧಾಮಿನಿ ಮೇಡಮ್ ಎಲ್ಲ ವಿಷಯ ಹೇಳಿದ್ರು. ಆದರೆ ಸತ್ಯ ನಿನ್ ಬಾಯಲ್ಲೇ ಬರಲಿ ಅಂತ ನಾನು ಹೀಗೆ ಮಾಡಿದೆ. ಆದರೆ ನೀನ್ ಯಾಕೆ ಹೀಗೆ ಮಾಡಿದೆ? ನೀನು ಹೆತ್ತ ಮಗುನ ಜನನಿಗೆ ಯಾಕೆ ಕೊಟ್ಟೆ? ಜನನಿ ಕಣ್ಣೀರು ಒರೆಸೋದು ಕೊಟ್ಟೆ ಅಂತ ಸಾವಿತ್ರಮ್ಮ ಹೇಳಿದ್ರು. ಅಲ್ಲಿಗೆ ನಿನ್ನ ಕಣ್ಣೀರಿಗೆ ನಮ್ಮ ಕಣ್ಣೀರಿಗೆ ಬೆಲೆನೇ ಇಲ್ವಾ? ಖಂಡಿತ ಇದೆ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಅರಸನ್ ಕೋಟೆಯಲ್ಲಿ ಸಂತೋಷದ ನಗು ಉಳಿಸೋದು ನನ್ನ ಕರ್ತವ್ಯ ಅಂತ ಅನ್ನಿಸ್ತಪ್ಪ. ನನ್ನ ಮಗು ಜನನಿ ಮಗುವಾಗಿ ಆ ಮನೆ ಸೇರೋದ್ರಿಂದ ಮಾತ್ರ ಅದು ಸಾಧ್ಯ ಅಂತ ನನಗೆ ಅರ್ಥ ಆಯ್ತಪ್ಪ. ಅರಸನ ಕೋಟೆಯಲ್ಲಿರೋದು ನನ್ನ ಮೊಮ್ಮಗು, ನಿನ್ನ ಮಗು. ಈ ಸತ್ಯ ಗೊತ್ತಿಲ್ಲದೆ ತಾಯಿ ಮಗುನೇ ಬೇರೆ ಮಾಡಕ್ ಹೊರಟಿದ್ನಲ್ಲ, ಎಂತ ಪಾಪದ ಕೆಲಸ ಮಾಡ್ಸಕ್ ಹೊರಟಿದ್ಯೇ ನನ್ನಿಂದ? ಅವತ್ತು ಚಿಕ್ಕ ಯಜಮಾನರು ಮಗುನ ಕರ್ಕೊಂಡು ಬಂದು, ಸಾರ್ಥಿ ಇದು ನನ್ನ ಮಗು ಅಲ್ಲ, ಪಾರ್ವತಿ ಅತ್ತಿಗೆ ಮಗು, ದಯವಿಟ್ಟು ಇದನ್ನು ಎತ್ಕೊಂಡು ಆಶೀರ್ವಾದ ಮಾಡಿಕೊಡಿ ಅಂತಂದ್ರು. ಆ ಮಗುನ ಕೈಗೆತ್ಕೊಂಡ ಕ್ಷಣದಲ್ಲಿ ನಿಜವಾಗ್ಲೂ ಇದು ನನ್ನ ಮೊಮ್ಮಗು ಆಗಿರಬಾರ್ದಾ ಅಂತ ಕಣ್ ತುಂಬ ಬಂತು. ಆಗ್ಲಾದ್ರೂ ನಿನಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಅಪ್ಪ ನಿಜವಾಗ್ಲೂ ಇದು ನಿನ್ನ ಮೊಮ್ಮಗು ಅಂತ. ನಿನ್ನ ಮಗುಗೆ ಅಂತ ಮಾತಾಡ್ಕೊಂಡಿದ್ದು ತೊಟ್ಲು ನೋಡಿದಾಗೆಲ್ಲ ನನಗೆ ಕಣ್ಣೀರು ಬರೋದು. ಅರಸನ ಕೋಟೆಯಲ್ಲಿ ಬೆಳೀತಿರೋದು ನಿನ್ನ ಮೊಮ್ಮಗು ಅಪ್ಪ, ಮಗು ಜೀವಂತವಾಗಿದೆ ಅಂತ ಒಂದೇ ಒಂದು ಮಾತು ಯಾಕೆ ಹೇಳಲಿಲ್ಲ ನೀನು? ಸಾಲದ್ದಕ್ಕೆ ಆ ರತ್ನವೇಣಿ ನೀನು ಮಗುನ ಕಳ್ಕೊಂಡಿರೋಳು ನಾಮಕರಣಕ್ಕೆ ಬರಬೇಕೋ ಬೇಡವೋ ಅಂತ ಯೋಚನೆ ಮಾಡಮ್ಮ ಅಂತ ಚುಚ್ಚಿ ಮಾತಾಡೋದನ್ನ ಸಹಿಸ್ಕೊಳ್ಳುವಂತ ದೊಡ್ಡತನ ನಿಂದು. ದೊಡ್ಡತನ ಅಲ್ಲ, ಅದು ದಡ್ಡತನ. ರತ್ನವೇಣಿ ಹೆತ್ತ ತಾಯಿಯಾಗಿರೋ ನಿನ್ನನ್ನೇ ಮಗು ವಿಷಯದಲ್ಲಿ ತಿರಸ್ಕಾರ ತೋರಿಸ್ತಾಳಲ್ವಾ? ಕಾದಿದೆ ಇವತ್ತು ಅವಳಿಗೆ. ಇನ್ನು ನಿನ್ನ ಮಗು ಬದುಕಿದ್ರು ಸತ್ತಿದೇನಂತ ನೀನು ಬದುಕೋದು, ಆ ಮಗುಗೆ ಹಾಲು ಕುಡಿಸೋದಕ್ಕೆ ಕಳ್ಳಿ ತರ ನೀನು ಹೋಗೋದು, ಎಲ್ಲರೂ ಆತಂಕದಿಂದ ಅನುಮಾನದಿಂದ ನಿನ್ನ ನೋಡೋದು. ಸಾಕು, ಎಲ್ಲ ಸಾಕು. ನಾನು ಈಗಲೇ ಅಖಿಲಮ್ಮಂಗೆ ಹೋಗಿ ಎಲ್ಲ ಸತ್ಯನೂ ಹೇಳ್ತೀನಿ. ನಿನ್ನ ಮಗುನ ಅದು ಹೇಗೆ ಅವ್ರು ವಾಪಸ್ ಕೊಡಿಸ್ತಾರೋ ಅವರೇ ಕೊಡಿಸ್ಲಿ. ಅಪ್ಪ, ಯಾಕೆ ಹೀಗೆಲ್ಲ ಮಾತಾಡಿ ನಾನು ಹೊಟ್ಟೆ ಉರಿಸ್ತೀಯ? ನಿನ್ನ ಜೀವನಕ್ಕೆ ಬೆಳಕಾಗ್ಲಿ ಅಂತ ಅಖಿಲಮ್ಮನವ್ರಿಗೆ ನಾನು ಸತ್ಯ ಹೇಳಕ್ ಹೊರಟಿದ್ದು. ಈಗ ಅದನ್ನೇ ಬೇಡ ಅಂತ ಹೇಳ್ತಿರೋದಪ್ಪ. ಜನನಿ ಹತ್ರ ಬೆಳೀತಾ ಇರೋ ಮಗು ನಂದು ಅಂತ ಯಾವ್ದೇ ಕಾರಣಕ್ಕೂ ಅಖಿಲಮ್ಮಂಗ್ ನೀನ್ ಹೇಳ್ಬಾರ್ದು. ಹೇಳೋದಿಲ್ಲ ಅಂತ ನನಗ್ ಮಾತು ಕೊಡು.
ಅರಸನ ಕೋಟೆಗೆ ನಾನು ಡ್ರೈವರ್ ಆಗಿ ಕೆಲಸ ಸೇರ್ಕೊಂಡು ಹೊಸದು. ಇಲ್ಲಿ ಜನ ಅಖಿಲಮ್ಮ ಒಳ್ಳೆತನ ನೋಡಿ ನನ್ನ ಜೀವನ ಪೂರ್ತಿ ಅರಸನ ಕೋಟೆಗೆ ಮೀಸಲು ಅಂತ ಅಂದ್ಕೊಂಡೆ. ಅರಸನ ಕೋಟೆ ನೆಮ್ಮದಿಗೋಸ್ಕರ ಯಾವ ತ್ಯಾಗ ಬೇಕಾದರೂ ಮಾಡಬಲ್ಲೆ ಅನ್ನೋ ಮನಸ್ಥಿತಿ ತಲುಪಿಬಿಟ್ಟೆ. ಅದಕ್ಕೆ ನಿನ್ನ ದೊಡ್ಡ ಯಜಮಾನ್ರ ಪ್ರೀತಿ ಅಖಿಲಮ್ಮ ಗೊತ್ತೇ ಇಲ್ಲ ಅಂತ ಕೂಡಲೇ ನಿನಗೆ ವಿಷ ಕೊಟ್ಟು ಕೊಲ್ಲೋದಕ್ಕೆ ಸಿದ್ಧನಾದೆ. ಯಾಗದಲ್ಲಿ ನಿನ್ನ ತಾಯಿ ಆಗ್ಬಿಟ್ಟೆ ಅಮ್ಮ. ಯಾವುದೋ ದೇವತೆ ನನ್ನ ಮಗಳಾಗಿ ಹುಟ್ಟು ಬಂದಿದೆಯಾ ಅನ್ಸುತ್ತೆ. ಇನ್ನು ನನ್ನ ಜೀವನದ ಪ್ರತಿ ಕ್ಷಣನೂ ನಿನ್ನ ಸಂತೋಷಕ್ಕೆ ಮೀಸಲು ಕಣೆ. ಅಪ್ಪ, ನೀನ್ ನನ್ನ ಇಲ್ಲಿಂದ ಕಳಿಸ್ತಾ ಇದ್ರೆ ಸಾಕು. ನನ್ ಮಗು ಮುಖನ ದಿನಕ್ ಒಂದ್ಸಲ ನೋಡಿದ್ರೆ ನನಗದೇ ನೆಮ್ಮದಿ ಅಪ್ಪ. ನಮ್ಮನ್ ಮನೆ ಬಿಟ್ಟು ಕಳ್ಸಲ್ಲ ಅಲ್ವಾ ಅಪ್ಪ? ಅಪ್ಪ, ಮಗಳಿಗೆ ಏನೋ ಭಾಷೆ ಕೊಡೋ ತರ ಇತ್ತು. ಲಗೇಜ್ ಗಾಡಿಗೆ ಹೇಳಿ ಬಂದಿದ್ದೀನಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ತಾರಂತೆ. ನೀವು ಬೇರೆ ಬಾಡಿಗೆ ಮನೆಗೆ ಹೋಗ್ತಿದ್ದೀರಂತ? ಆದರೂ ಯಾಕೆ ಹೇಳಿಲ್ಲ ಅಂದರೆ ಜನನಿ ನಾಳೆ ನನ್ನ ಬಗ್ಗೆ ತಪ್ಪು ತಿಳ್ಕೊಬಾರ್ದು ಅಂತ. ಹಾಗೆ ಅವಳ ಮುಂದೆ ನಾನು ಒಳ್ಳೆಯವಳಾಗೋಕ್ಕೋಸ್ಕರ ಹಾಗೆ ಹೇಳಿದೆ. ನಾವಿಲ್ಲಿಗೆ ಬರೋಷ್ಟರಲ್ಲಿ ಈ ಪೀಡೆ ತೊಲಗಿರುತ್ತೆ ಅನ್ನೋ ಧೈರ್ಯದಲ್ಲಿ ಕೊನೆ ಕ್ಷಣದಲ್ಲಿ ಹೇಳಿದೆ. ಆದರೆ ಇದು ಇನ್ನೂ ಇಲ್ಲೇ ಇದ್ದಾವೆ. ಛೇ, ಜನನಿಗೆ ಹೇಳೋದಕ್ಕೆ ನಾನು ಇನ್ನೂ ಸ್ವಲ್ಪ ಸಮಯ ತಗೋಬೇಕಾಗಿತ್ತು. ನಿಮ್ಮೆಲ್ಲರೂ ಮುಖ ನೋಡ್ತಿದ್ರೆ ಹೌದು ಅನ್ಸುತ್ತೆ. ಪಾರ್ವತಿ ಅಕ್ಕ ನನ್ನ ಮಗನ ತುಂಬಾ ಹಚ್ಕೊಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ತಾನೆ ನೀವೆಲ್ಲ ಈ ನಿರ್ಧಾರಕ್ಕೆ ಬಂದಿರೋದು. ಆದ್ರೆ ಆದಿಬಾಬಾ ಮತ್ತೆ ಪಾರ್ವತಿ ಅಕ್ಕ ಅರಸನಕೋಟೆ ಬಿಟ್ಟು ಹೋಗೋದನ್ನ ನಾನು ಖಂಡಿತ ಒಪ್ಪಲ್ಲ. ಹಲೋ ಶ್ರೀಧರಣ್ಣ, ಅದೇ ನಾವು ಇವಾಗ ಮನೆ ಶಿಫ್ಟ್ ಮಾಡ್ತಾ ಇದೀವಿ. ಲಗೇಜ್ ಗಾಡಿ ಕಳಿಸಿ ಅಂತ ಹೇಳಿದ್ನಲ್ಲ, ಅದೇ ನೀವು ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳಿದ್ರಿ. ಇವಾಗ ಶಿಫ್ಟ್ ಮಾಡೋದು ಕ್ಯಾನ್ಸಲ್ ಆಗಿದೆ. ಸೊ ಹಾಗಾಗಿ ಗಾಡಿಯನ್ನು ಕಳ್ಸೋದು ಬೇಡ. ಆದರೆ ನೀವೇನೂ ಬೇಜಾರಾಗ್ಬಿಡಿ, ನಿಮಗೆ ಲಾಸ್ ಆಗೋದಕ್ಕೆ ನಾನು ಬಿಡಲ್ಲ. ಬಾಡಿಗೆ ಹಣನ ನಾನು ನಿಮ್ಗೆ ತಲುಪಿಸ್ತೀನಿ. ಓಕೆ, ಥ್ಯಾಂಕ್ಸ್.
ಇಲ್ಲ. ಹೇಗಿದ್ರು ಅವ್ರು ಮಾತ್ರೆ ಕೊಟ್ಟಿದಾರಲ್ಲ, ತಪ್ಪಿಸ್ದೆ ತಗೋ, ಎಲ್ಲ ಸರಿ ಹೋಗುತ್ತೆ. ಧೈರ್ಯ ತನ್ಕೋ ಜನನಿ. ನೀವು ನನಗೊಂದು ಭರವಸೆ ಕೊಡೋದಾದ್ರೆ ಮಾತ್ರ ನಾನು ಧೈರ್ಯವಾಗಿರೋದಕ್ಕಾಗುತ್ತೆ. ಏನ್ ಭರವಸೆ? ನೀವು ನಂಗೆ ಔಷಧಿ ಮಾಡಿಕೊಡ್ಬೇಕು. ನೀವು ನಾಟಿ ಔಷಧಿ ಕೊಟ್ಟು ಎಂತೆಂಥ ಸಮಸ್ಯೆನೂ ಸರಿ ಮಾಡಿದ್ದೀರಾ. ಅದೇ ಥರ ನನಗೂ ಎದೆ ಹಾಲು ಬರೋ ಥರ ಯಾವುದಾದ್ರೂ ಔಷಧಿನೋ ಇಲ್ಲ ಕಷಾಯನೋ ಮಾಡಿಕೊಡ್ಬೋದಾ ಪ್ಲೀಸ್? ಜನನಿಗೆ ಎದೆ ಹಾಲು ಬರದೇ ಇರೋದು ನನಗೂ ನೋವಿದೆ. ಆದರೆ ಆ ಕಾರಣಕ್ಕೆ ನನಗೆ ನನ್ನ ಮಗು ಕೆಲವು ಸಲನಾದರೂ ಹಾಲು ಕೊಡಿಸೋ ಅದೃಷ್ಟ ಸಿಕ್ಕಿತ್ತು. ಜನನಿಗೀಗ ಸಮಸ್ಯೆ ಸರಿ ಹೋದರೆ ನಾನು ನನ್ನ ಮಗುಗೆ ಹಾಲು ಕುಡಿಸೋ ಅದೃಷ್ಟನೂ ಕಳ್ಕೊತೀನಿ. ಪರವಾಗಿಲ್ಲ, ನನಗೆ ನನ್ನ ತಂಗಿ ಸಂತೋಷ ಎಲ್ಲದಕ್ಕಿಂತ ಮುಖ್ಯ. ಏನು ಯೋಚನೆ ಮಾಡ್ತಿದ್ದೀರಾ ಅಕ್ಕ? ನನಗೆ ಔಷಧಿ ಮಾಡಿಕೊಡ್ತೀರಾ ತಾನೆ? ನಿನಗೆ ಔಷಧಿ ಕೊಡದೆ ಇನ್ಯಾರಿಗೆ ಕೊಡಲಿ ಜನನಿ? ಖಂಡಿತ ಕೊಡ್ತೀನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಈ ಕ್ಷಣನೇ ನನ್ನ ಸಮಸ್ಯೆ ಎಲ್ಲ ಸರಿ ಹೋಯ್ತು ಅನಿಸ್ತಿದೆ. ನಾವು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ, ಆದ್ರೆ ಇವಾಗ ಹೋಗಿಲ್ಲ ತಾನೆ. ಅದಕ್ಕೆ ಯಾಕೆ ಇಷ್ಟು ಮೆಲೋ ಡ್ರಾಮಾ ಮಾಡ್ತಾ ಇದೀಯಾ? ಹೌದಪ್ಪ, ನಾನು ಮೆಲೋ ಡ್ರಾಮಾ ಮಾಡ್ತಿದ್ದೀನಾ? ನೀವು ಈಗ ಹಾರರ್ ಥ್ರಿಲ್ಲರ್ ಜೊತೆಗೆ ಎಮೋಷನಲ್ ಡ್ರಾಮಾ ತೋರ್ಸಕ್ ಕೊಟ್ಟಿದ್ರಲ್ಲ, ಅದಕ್ಕೆ ನಂತ್ಯ? ಆಯ್ತಪ್ಪ, ಇವಾಗ ಅದಕ್ಕೆ ಸಾರಿ ಕೇಳಿದ್ನಲ್ಲ ಪ್ರೀತು. ನನ್ಗೇನ್ ಬೇಕಾಗಿಲ್ಲ. ಸರಿ, ಇವಾಗ ನಿನ್ ಕೋಪ ಕಮ್ಮಿ ಮಾಡ್ಬೇಕು. ನಾವು ಏನ್ ಮಾಡ್ಬೇಕು? ಏನು ಮಾಡ್ಬಿಡಗ್ರು. ಏನ್ ಮಾಡ್ಬೇಕಂತ ನನಗೆ ಗೊತ್ತು, ನಾನು ಮಾಡ್ತೀನಿ. ಹಬ್ಬ, ಫೈನಲಿ ನನ್ನ ತಮ್ಮ ನಗಾರ್ದ, ಅಷ್ಟು ಸಾಕು. ಬಟ್ ಆದ್ರೂ ನಿಜ ಹೇಳ್ತೀನಿ ಬ್ರೋ, ನೀವು ಅಕಸ್ಮಾತ್ ಆರ್ಸನ್ ಕೋಟೆ ಬಿಟ್ಟೋಗಿದ್ ನಿಜನೇ ಆಗಿದ್ರೆ ಜನನಿ ಮಗು ಜೊತೆ ನಿಮ್ ಬಾಡಿಗೆ ಮನೆಗೆ ಬಂದು ಸೆಟ್ಲ್ ಆಗ್ಬಿಡ್ತಿದ್ದೆ. ನನ್ನ ಲೈಫಲ್ಲಿ ಒಂದೇ ಒಂದು ಆಸೆ ಇದೆ ಬ್ರೋ, ಅದ್ ಕೊನೆ ಆಸೆ ಅಂತ ಅನ್ಕೊಂಡ್ರು ಪರವಾಗಿಲ್ಲ. ಪ್ರೀತು ಬ್ರೋ, ನಾವು 4 ಜನ ಅರಸನ್ ಕೋಟೆಯಲ್ಲಿ ಒಟ್ಟಿಗೆ ಇರೋ ಕಾಲ ಯಾವಾಗ ಬರುತ್ತೋ, ಅಟ್ಲೀಸ್ಟ್ ನಾವು ಬದುಕಿರೋಷ್ಟು ದಿನ ನಾವೆಲ್ಲರೂ ಒಂದೇ ಜಾಗದಲ್ಲಿ ಇರಬೇಕು. ಅದು ಅರಸನ್ ಕೋಟೆ ಆದ್ರೂ ಸರಿ, ಯಾವ್ದಾರ ವಠಾರ ಆದ್ರೂ ಸರಿ. ಅದಕ್ಕೆ ನೀವಿಬ್ರು ಇದನ್ನ ನಡೆಸ್ಕೊಡ್ಲೇಬೇಕು. ಸಾರ್ಥಿ, ನೀವು ತಂದೆ ಸ್ಥಾನದಲ್ಲಿದ್ದೀರಾ. ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಮತ್ತೆ ಇವ್ರನ್ನ ದೂರ ಕಳಿಸೋ ಯೋಚನೆ ಮಾಡಿಬಿಡಿ. ನಾನು ಬದುಕಿರೋವರೆಗೂ ಇನ್ನಂತ ತಪ್ಪು ಮಾಡಲ್ಲ ಚಿಕ್ಕ ಯಜಮಾನ್ರೆ. ಅವ್ರು ಇಲ್ಲಿರೋದೇ ನ್ಯಾಯ ಅಂತ ನನಗೂ ಈಗ ಅರ್ಥ ಆಗಿದೆ, ಅಲ್ವಾ ಅಮ್ಮ ಪಾರ್ವತಿ?
ಚಿಕ್ಕತ್ತೇನೋ ಕಳ್ಸಿದ್ದಾರೆ. ಅಯ್ಯಯ್ಯೋ, ಅಖಿಲಕ್ಕ ಮಗು ನಾಮಕರಣಕ್ಕೆ ಡೇಟ್ ಫಿಕ್ಸ್ ಮಾಡ್ಕೊಂಡು ಬರಕ್ ಹೋಗಿದ್ದಾರೆ ಅಂತ ನಾನು ಪಾರ್ವತಿಗೆ ಹೇಳಲೇ ಇಲ್ವಲ್ಲ, ಏನ್ ಮಾಡ್ಲಿ? ಮತ್ತೆ ಫೋನ್ ಮಾಡಿದಾಗ ಹೇಳೋಣ. ಕಂದ, ಇನ್ಮೇಲಿಂದ ನೀನು ಜನನಿನೇ ಅಮ್ಮ ಅನ್ಕೊಂಡು ಬೆಳಿಬೇಕು. ಅದೇ ವಾಸ್ತವ. ಅದನ್ನ ಯಾರ ಕೈಯಲ್ಲೂ ತಪ್ಪಿಸೋದಕ್ಕಾಗಲ್ಲ. ಅರ್ಥ ಆಯ್ತಲ್ವ ಪುಟ್ಟ? ಹೇಳಿ ಚಿಕ್ಕತ್ತೆ. ಪಾರ್ವತಿ, ನಿನ್ಗೊಂದು ಗುಡ್ ನ್ಯೂಸ್. ಅಂದ್ರೆ ಒಳ್ಳೆ ಸುದ್ದಿ? ಹಾ, ಒಳ್ಳೆ ಸುದ್ದಿ. ಏನ್ ಚಿಕ್ಕತ್ತೆ? ಇವತ್ತು ಅಕ್ಕ ಗುರುಗಳ ಹತ್ರ ನಿನ್ ಮಗಳ ಜಾತಕನ ತಗೊಂಡು ಹೋಗಿದ್ರು. ಹೌದಾ? ಯಾಕೆ? ನಿನ್ ಮಗಳ ನಾಮಕರಣದ ಡೇಟ್ನ ಫಿಕ್ಸ್ ಮಾಡಿಸ್ಕೊಂಡ್ ಬರಕ್ಕೆ. ಹೌದಾ? ನಾಮಕರಣದ ದಿನ ಗೊತ್ತು ಮಾಡ್ಕೊಂಬಂದ್ರ? ಯಾವಾಗ ನಾಮಕರಣ? ಶುಕ್ರವಾರ. ಓ, ಸಮಯನೇ ಇಲ್ಲ, ಹತ್ರದಲ್ಲೇ ಇದೆ. ನಿನಗೆ ಸಂತೋಷನಾ? ತುಂಬಾ ಸಂತೋಷ ಆಗ್ತದೆ ಚಿಕ್ಕತ್ತೆ. ಇಷ್ಟು ದಿವಸ ನಾನು ಅವಳನ್ನ ಚಿನ್ನ, ಮುದ್ದು, ಕಂದ, ಬಂಗಾರ ಅಂತ ಕರಿತಿದ್ದೆ. ಅವಳದೇ ಅದು ಹೆಸರಿರ್ಲಿಲ್ಲ. ಇನ್ ಮುಂದೆ ಅವಳದೇ ಆದ ಒಂದು ಹೆಸರು ಬರುತ್ತೆ. ಆ ಹೆಸರು ಅವಳ ಅಸ್ತಿತ್ವದ ಪ್ರಾರಂಭ ಆಗುತ್ತೆ. ಇನ್ನು ಆ ರತ್ನವೇಣಿ ನಾನು ನಿನ್ನ ಅಸ್ತಿತ್ವದ ಬಗ್ಗೆ ಮಾತಾಡಿದ್ರಿಂದ ನೀನು ಹೊರಗಡೆ ಬಂದಿಲ್ಲ ಅನ್ಸುತ್ತೆ. ಅದ್ರಲ್ಲಿ ನಂದು ಪಾಲಿದೆ. ಸಾರಿ ನಮ್ಮ ಪಾರ್ವತಿ. ಅಯ್ಯೋ, ಖುಷಿ ಸಮಯದಲ್ಲಿ ಬೇಸರದ ವಿಷಯ ಯಾಕೆ ಬಿಡಿ ಚಿಕ್ಕತ್ತೆ. ಅದ್ ಸರಿ, ನನ್ನ ಮಗಳಿಗೆ ಯಾವ ಹೆಸರು ಇಡ್ಬೇಕು ಅಂತ ಏನಾದ್ರು ತೀರ್ಮಾನ ಆಯ್ತಾ? ಅದು ಅಪ್ಪ ಅಮ್ಮನ ಹಕ್ಕು ತಾನೆ. ನಮ್ ಕಡೆ ಮಗು ಹೆಸರನ್ನ ಅಪ್ಪ ಅಮ್ಮನೇ ಹುಡ್ಕೋದು. ಸರಿ ಚಿಕ್ಕತ್ತೆ, ನಾನು ಈಗ್ಲಿಂದಾನೇ ಹುಡ್ಕೋದಕ್ಕೆ ಶುರು ಮಾಡ್ತೀನಿ. ಹಲೋ ಪಾರ್ವತಿ. ಅಯ್ಯೋ, ಇಟ್ಟೇ ಬಿಟ್ಲಾ? ಮಗುಗೆ ಅಪ್ಪ ಅಮ್ಮನೇ ಹೆಸರು ಹುಡುಕ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಹೆಸರನ್ನ ಹುಡುಕೋಕ್ ಶುರು ಮಾಡ್ಬಿಟ್ಲು ಅಂತ ಅನ್ಸುತ್ತೆ. ಆ ಮಗುನ ಹೆತ್ತೋಳು ಅವಳೇ ತಾನೆ. ಅವಳಿಗೆ ಹೆಸರಿಡೋ ಆಯ್ಕೆನೂ ಅವಳದೆ. ಆದ್ರೆ ಆ ಆಯ್ಕೆ ಸ್ವಾತಂತ್ರ್ಯನ ಅವಳು ಕಳ್ಕೊಂಡ್ಬಿಟ್ಟಿದ್ದಾಳೆ. ಅದು ಅವಳಿಗೆ ಅರ್ಥ ಆಗ್ಬೇಕು ಅಷ್ಟೆ. ದಾಮಿನಿ ಚಿಕ್ಕಮ್ಮನ ಮಕ್ಕಳ ವಿಷಯದಲ್ಲೂ ಅದೇ ಆಗಿತ್ತು. ಈಗಲೂ ಕೂಡ ಪ್ರೀತು ಮತ್ತು ಜಾನ್ನಿ ಸೆಲೆಕ್ಟ್ ಮಾಡಿರೋ ಹೆಸರನ್ನೇ ಫೈನಲ್ ಮಾಡೋದು ಪಾರು. ಹಾಗಾಗಿ ನಾವು ಮಗುಗೆ ಹೆಸರನ್ನ ಸೆಲೆಕ್ಟ್ ಮಾಡೋ ಅಗತ್ಯ ಬರಲ್ಲ ಅಂತ ಅನ್ಸುತ್ತೆ. ಹಾಗಾದ್ರೆ ನಾನ್ ನನ್ನ ಮಗುಗೆ ಹೆಸರು ಆಯ್ಕೆ ಮಾಡಿ ಅದೇ ಹೆಸರಿಂದ ಕರೆಯೋ ಸ್ವಾತಂತ್ರ್ಯನೂ ಕಳ್ಕೊಂಡ್ಬಿಟ್ಟಿದ್ದೀನ. ಇಡಕ್ಕಾಗದಿದ್ರೆ ಏನಂತೆ ಪಾರು, ನಾಮಕರಣ ದಿನ ನಾವಿಬ್ರು ಹೋಗಿ ಒಂದು ಮುದ್ದಾದ ಗಿಫ್ಟನ್ನ ಮಗು ಕೊಡೋಣ. ಬಾರೆ ಕಂದ ಬಾರೆ ಸುನಂದ ಮುಟ್ಟಿದ್ಯಾಗ ಏನೈತೆ ನೋಡೋಣ. ಬಾರೆ ಕಂದ ಬಾರೆ ಸುನಂದ ಆ ಚಿಕ್ಕ ತಾರ ಈ ಚಿಕ್ಕ ತಾರ ಮುಟ್ಟಿದ್ಯಾಗ ಏನೈತೆ ನೋಡೋಣ. ಇದು ನನ್ನ ಮೊಮ್ಮಗು,
ಎಲ್ರಿಗೂ ಆ ಸತ್ಯ ಗೊತ್ತಿದ್ದಿದ್ರೆ ಕೆಲಸದಿಂದ ಬರ್ತಿದ್ದ ಹಾಗೆ ಅಪ್ಪಿ ಮುದ್ದಾಡ್ಬೋದಾಗಿತ್ತು. ನನ್ನ ಮೊಮ್ಮಗಿಗೋಸ್ಕರ ಆಟದ ಸಾಮಾನುಗಳನ್ನ ಮನೆ ತುಂಬ ತಂದು ತುಂಬಿಸ್ಬಿಡ್ಬೋದಾಗಿತ್ತು. ಮಗು ಮುಖ ನೋಡ್ತಾ ನಾನು, ನನ್ನ ಮಗಳು, ದೊಡ್ಡ ಯಜಮಾನರು, ಗಣಿ ಎಲ್ರಿಗೂ ಎಷ್ಟು ಖುಷಿಯಾಗಿ ಕುಣಿದಾಡ್ಬೋದಾಗಿತ್ತು. ಆದರೆ ಈಗ ಸಾಕು ಎಷ್ಟೊತ್ತು ಅತ್ತೆ ಸೊಸೆ ಮಾವ ಚಿಕ್ಕಮ್ಮ ನನ್ನ ಮಗಳನ್ನ ಆಡಿಸಿ ಸಾಕು. ಈಗ ಅದ್ರ ಅಪ್ಪ ನಾನು ಬಂದಿದ್ದೀನಿ, ನನ್ನ ಮಗಳನ್ನ ನಾನು ಆಟಾಡಿಸ್ತೀನಿ. ಬಾರು ಪುಟ್ಟಮ್ಮ ಬಾರು ಪುಟ್ಟಮ್ಮ ಬಾರು ಬಾರು ಬಾಳು ಬಾಳು ಬಾರು ಪುಟ್ಟಮ್ಮ ಏನು ಮಾಡ್ತಿದ್ದೆ? ಹಾಡಾಡ್ತಿದ್ರೆ ಅವರೆಲ್ಲ. ನೋಡಿ ಅತ್ತೆ, ಇವಳನ್ನ ಹಗಲೆಲ್ಲ ಎತ್ಕೊಂಡು ಆಟ ಆಡ್ಸೋದು ನಾವು, ಅದ್ ಯಾವ್ದು ಲೆಕ್ಕಕ್ಕಿಲ್ಲ. ಅಪ್ಪ ಬರ್ತಿದ್ದ ಹಾಗೆ ಈ ಅಮ್ಮನ ಮರ್ತು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ದಾಳೆ ಅಂತ. ಜನನಿ ಪುಟ್ಟ, ನಿನ್ನ ಪಾರ್ವತಿ ಬಾಂಧವ್ಯ ಎಂಥದ್ದು ಅಂತ ನಾನು ಇಲ್ಲಿಗೆ ಬಂದಾಗಿಂದ ನೋಡ್ತಿದ್ದೀನಿ. ಆದರೂ ನಿನ್ನ ಮಗು ನಾಮಕರಣಕ್ಕೆ ಅವಳನ್ನ ಕರಿಬೇಕು ಅಂತ ಅಂತಿದ್ದ ಹಾಗೆ ನನ್ನ ಮನಸ್ಸಲ್ಲಿ ಏನೋ ಒಂಥರ ಕಳವಳನಮ್ಮ. ಪಾರ್ವತಿ ಒಂದ್ಸಲ ನಿನ್ ಮಗುನ ಹಚ್ಕೊಳಕ್ ಶುರು ಮಾಡಿದ್ರೆ ವಿಪರೀತ ಮಾಡ್ತಾಳೆ. ಈ ರತ್ನವೇಣಿ ನಮ್ ಜನನಿ ಹತ್ರ ಏನೋ ಫಿಟ್ಟಿಂಗ್ ಇಡ್ತಾ ಇದ್ದಾಳಲ್ಲ. ಅದು ಪಾರ್ವತಿಗೆ ತನ್ನ ಮಗುನ ಮರಿದೇ ಇರೋ ತರ ಮಾಡ್ಬೋದು ಅಂತ ನೀನೇ ಆತಂಕ ಪಟ್ಕೊಂಡಿದ್ದೆ ಅಲ್ವಾ? ಅದೇ ಕಾರಣಕ್ಕೆ ಪಾರ್ವತಿ ಮತ್ತೆ ಆದಿತ್ಯನ ಬೇರೆ ಮನೆ ಮಾಡಿ ಕಳ್ಸೋವರೆಗೂ ಹೋಗಿ ಕೊನೆ ಕ್ಷಣದಲ್ಲಿ ಕ್ಯಾನ್ಸಲ್ ಆಗೋಯ್ತು. ಅವಾಗಿಂದ ಪಾರ್ವತಿ ಇಲ್ಲಿಗೆ ಬರೋದು ಸ್ವಲ್ಪ ಕಡಿಮೆ ಆಗಿದೆ. ನಾವೆಲ್ಲರೂ ಸ್ವಲ್ಪ ನೆಮ್ಮದಿಯಾಗಿದ್ದೀವಿ ಅಲ್ವಾ? ಈಗ ಮತ್ತೆ ನಿನ್ ಮಗು ನಾಮಕರಣಕ್ಕೆ ಅವಳನ್ನ ನಿನ್ನ ಹತ್ರ ಬಿಟ್ಕೊಂಡ್ರೆ ನಿನ್ ಮಗುಗೆ ಅವಳೇ ಹೆಸರಿಡ್ತೀನಿ ಅಂತ ಅವಳು ಭಾವುಕಲಾಗ್ಬಿಟ್ರೆ ಅವಾಗ ಏನಮ್ಮ ಮಾಡೋದು? ನೀವು ಹೇಳ್ತಾ ಇರೋದು ಕರೆಕ್ಟು ಚಿಕ್ಕಮ್ಮ. ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಯೋಚನೆ ಮಾಡಿರ್ಲಿಲ್ಲ. ಆದ್ರೆ ಅತ್ತೆ ಮಾವ ಕೇಳಿದ್ರೆ ಏನ್ ಹೇಳೋದು? ರಘು ಅಣ್ಣಂಗೆ ಸ್ವಲ್ಪ ಬೇಜಾರಾಗ್ಬೋದು. ಆದ್ರೆ ಅಖಿಲಾಕ್ಕೆ ನಿನ್ನ ಆತಂಕನ ಅರ್ಥ ಮಾಡ್ಕೊಳ್ದೇ ಇರಲ್ಲ. ಪಾರ್ವತಿನ ಮತ್ತೆ ಇಲ್ಲಿ ಕರ್ಕೊಂಡ್ ಬರ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ರು ನಿನಗದು ಇಷ್ಟ ಇಲ್ಲ ಅಂತ ಗೊತ್ತಾಗ್ತಿದ್ದ ಹಾಗೆ ಅಖಿಲಾಕ್ಕೆ ಅವರು ತಮ್ಮ ನಿರ್ಧಾರನ ಬದಲಾಯಿಸಿಲ್ವಾ? ಈ ರತ್ನವೇಣಿ ಯಾಕೋ ನಮ್ ಪಾರ್ವತಿ ಅವಳ ಮಗು ನಾಮಕರಣದ ದಿನ ಇಲ್ಲಿಗೆ ಬರೋದನ್ನೇ ತಡಿಯೋಕ್ ನೋಡ್ತಾ ಇದ್ದಾಳಲ್ಲ. ನ್ಯಾಯವಾಗಿ ನೋಡಿದ್ರೆ ಶಾಸ್ತ್ರ ಕೂತು ಮಗು ಹೆಸರಿಡ್ಬೇಕಾಗಿರೋರೆ ಆದಿತ್ಯ ಪಾರ್ವತಿ. ಆದ್ರೆ ಈಗ ಅವರಿಗೆ ಮಗು ನಾಮಕರಣ ಶಾಸ್ತ್ರ ನೋಡೋ ಅದೃಷ್ಟನೂ ಕಿತ್ಕೊಳ್ಳೋ ಹಾಗೆ ಕಾಣ್ತಿದ್ದಾಳಲ್ಲ ಈ ಹೆಂಗಸು. ಅದಕ್ಕೆ ನಾನ್ ಚಾನ್ಸ್ ಕೊಡಬಾರ್ದು. ಬೇರೆಯವ್ರ ಜೀವನನ ಬೆಳಗೋ ಮನೆತನದಿಂದ ಬಂದವ್ರು ಇವರು ಇನ್ನೊಬ್ರು ಜೀವನ ಹಾಳು ಮಾಡೋದಕ್ಕೆ ಹೋಗ್ತಾರ? ಇವರು ನನ್ನ ಜೊತೆ ಹುಟ್ಟದೇ ಇರ್ಬೋದು, ಆದ್ರೆ ಇವರು ನನ್ನ ಒಡ ಹುಟ್ಟಿದ ತಂಗಿನೇ. ನನ್ ಮುಖ ಹಾಳು ಮಾಡೋ ಅಂತ ಬುದ್ಧಿ ಅವ್ರಿಗಿಲ್ಲ ಅಂತ ನಮ್ಮ ಯಜಮಾನ್ರ ಮೇಲೆ ಬೇಕಾದ್ರೆ ಆಣೆ ಮಾಡಿ ಹೇಳ್ತೀನಿ. ಎಲ್ರು ನಿನ್ ವಿರುದ್ಧ ನಿಂತಾಗ ನಿನ್ ಪರ ನಿಂತಿದ್ದು ನಿನ್ ಪಾರ್ವತಿ ಅಕ್ಕ. ಆ ಮೋನಿಕಾ ಬಂದು ನಿನ್ ಸಂಸಾರದಲ್ಲಿ ಅಲ್ಲೋಲ ಕಲ್ಲೋಲ ಆದಾಗ ಅದನ್ನ ಸರಿಪಡಿಸಿದ್ಯಾರು ಹೇಳು? ನಿನ್ನ ಅಕ್ಕ ಪಾರ್ವತಿನೇ ಅಲ್ವಾ? ಈಗ ಅಂಥ ಅಕ್ಕನ್ನ
ನಿನ್ನ ಮಗು ನಾಮಕರಣಕ್ಕೆ ಕರೀಲಿಲ್ಲ ಅಂದ್ರೆ ಆ ದೇವ್ರು ಮೆಚ್ಚುತ್ತಾನ? ನೀನೇ ಯೋಚನೆ ಮಾಡು. ಜನನಿ ಅವಳ ಮನಸ್ಸನ್ನ ಬದಲಾಯಿಸ್ಕೊಳ್ಳೋ ಥರ ಕಾಣಿಸಿದಾಳೆ. ಈಗ ನಾನು ಒಳ್ಳೊಳ್ಳೆ ಥರ ಮಾತಾಡಬೇಕು. ಪಾರ್ವತಿ ಇಷ್ಟೆಲ್ಲ ತ್ಯಾಗ ಮಾಡಿದಾಳೆ ಅಂದಮೇಲೆ ಅವಳನ್ನ ನಿನ್ ಮಗು ನಾಮಕರಣಕ್ಕೆ ಕರೀಲೇಬೇಕು ಬಿಡಮ್ಮ. ನಾ ಒಳಗಡೆ ಹೋಗ್ತೀನಿ ಜನನಿ. ಜನನಿ ಪುಟ್ಟ, ನಾಳೆ ಆಮಂತ್ರಣ ಪತ್ರಿಕೆ ಸಿದ್ಧ ಆಗ್ತಿದ್ದ ಹಾಗೆ ನಾವು ಮೊದಲು ಹೋಗಿ ನಿಮ್ ಪಾರ್ವತಿ ಅಕ್ಕಗೆ ಕೊಟ್ಬರೋಣ. ನಾನು ನಿನ್ ಜೊತೆಗೆ ಬರ್ತೀನಿ, ಸರಿನಾ? ಸರಿ ಚಿಕ್ಕಮ್ಮ. ಅವಳನ್ನ ನಾವಾಗೆ ಹೋಗಿ ಕರೆದ್ರು ಅವಳು ಇಲ್ಲಿಗೆ ಬರ್ದೇ ಇರೋ ತರ ಹೇಗ್ ನೋಡ್ಕೋಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ನಿಮ್ಮಪ್ಪ ನಿನ್ ಗಂಡ ನನ್ ಬಗ್ಗೆ ಅಷ್ಟೆಲ್ಲ ಮಾತಾಡಿದ್ರು ನಾನ್ ಮಾತ್ರ ಅದನ್ನೆಲ್ಲ ಮನ್ಸಿಗೆ ಹಚ್ಕೊಳಲ್ಲಮ್ಮ. ಯಾಕಂದ್ರೆ ನನಗೆ ಜನ ನನ್ನ ಬಗ್ಗೆ ಏನ್ ಅನ್ಕೋತಾರೆ ಅನ್ನೋದಕ್ಕಿಂತ ನನ್ ಮಗಳು ಖುಷಿನೇ ಮುಖ್ಯ. ಇಷ್ಟೆಲ್ಲ ಹೇಳಿದೀನಿ, ಇಷ್ಟೆಲ್ಲ ಹೇಳಿದ್ಮೇಲೂ ನೀನ್ ಬರ್ತೀನಿ ಅನ್ನೋದಾದ್ರೆ ನಾಚಿಕೆ ಬಿಟ್ಟು ಬಾಮ್ಮ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಮಗಳಿಗೆ ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಅವರಪ್ಪ ನಾನ್ ಬದುಕಿದ್ದೀನಿ, ಇನ್ನು ಯಾರಾದ್ರೂ ನನ್ನ ಮಗಳ ತಂಟೆಗೆ, ಅದರಲ್ಲೂ ಮಗು ವಿಷಯಕ್ಕೆ ಬಂದ್ರೆ ಕಾದಿದೆ ಒಬ್ಬೊಬ್ಬರಿಗೂ. ಅದು ನಮ್ಮ ಊರ್ ಕಡೆ ಒಂದು ಸಂಪ್ರದಾಯ ಇದೆ. ಗರ್ಭ ಖಾಲಿ ಆಗಿರೋರು, ಮಗುನ ಹೆತ್ತು ಆಮೇಲೆ ಆ ಮಗು ಸತ್ತೋಗಿರೋರು ನಾಮಕರಣದಂತಹ ಶುಭ ಕಾರ್ಯಗಳಲ್ಲಿ ಭಾಗವಹಿಸಬಾರ್ದು ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದೀನಿ, ಇಷ್ಟೆಲ್ಲ ಹೇಳಿದ್ಮೇಲೂ ನೀನ್ ಬರ್ತೀನಿ ಅನ್ನೋದಾದ್ರೆ ನಾಚಿಕೆ ಬಿಟ್ಟು ಬಾಮ್ಮ. ನಾನು ಇದುವರೆಗೂ ಅರಸನ ಕೋಟೆಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ದಾಯ್ತು. ಇನ್ನಾದ್ರೂ ನನ್ನ ಮಗಳಿಗೋಸ್ಕರ ಏನಾದ್ರೂ ಮಾಡಲೇಬೇಕು. ನನ್ನ ಮಗಳು ತಾನು ಹೆತ್ತು ಮಗುವನ್ನೇ ತ್ಯಾಗ ಮಾಡಿದ್ದಾಳೆ. ಆದ್ರೆ ಆ ತ್ಯಾಗ ಯಾರಿಗೂ ಗೊತ್ತಿಲ್ಲ. ಆ ತ್ಯಾಗಕ್ಕೆ ಬೆಲೆನೂ ಇಲ್ಲ, ಅರ್ಥವೂ ಇಲ್ಲ. ಇನ್ನು ನಾನು ಹೀಗೆ ಸುಮ್ಮನೆ ಕೂತ್ರೆ ಅದಕ್ಕಿಂತ ದೊಡ್ಡ ಅನ್ಯಾಯ ಅವಳಿಗೆ ಬೇರೆ ಇಲ್ಲ. ಹೇಗಾದ್ರೂ ಮಾಡಿ ಅವಳ ಮಗಳನ್ನ ಅವಳಿಗೆ ಕೊಡಿಸ್ಬೇಕು. ಆ ಮಗುಗೆ ನಾಮಕರಣ ಆದ್ರೆ ಆ ಮಗುವಿನ ತಾಯಿ ಸ್ಥಾನದಲ್ಲಿ ನನ್ನ ಮಗಳೇ ಕೂತ್ಕೋಬೇಕು, ತಂದೆ ಸ್ಥಾನದಲ್ಲಿ. ಜನನಿ, ಮಗು ಹತ್ರ ಯಾರಿದಾರಮ್ಮ? ಅವಳಿನ್ನೂ ಮಲಗಿದಾಳತ್ತೆ. ಮಗು ಹತ್ರ ದಾಮಿನಿ ಚಿಕ್ಕತ್ತೆ ಇರ್ತೀನಿ ಅಂತ ಹೇಳಿದ್ರು, ಅದಕ್ಕೆ ಬಿಟ್ಬಿಟ್ಟು ಬಂದೆ. ಅದೇ ನೋಡ್ತಾ ಇದ್ದೆ, ಮಗುನ ಬಿಟ್ಟು ಒಂದು ನಿಮಿಷನೂ ಇಲ್ಲದೆ ಇರೋ ನೀನು ಇಷ್ಟೊಂದು ರಿಲ್ಯಾಕ್ಸ್ಡ್ ಆಗಿ ಕೂತಿದೀಯಲ್ಲ, ಹೇಗೆ ಅಂತ. ಆದ್ರೂ
ನೀನು ಈ ಥರ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಕೂತಿರೋದನ್ನ ನೋಡೋದೇ ಒಂದು ಚಂದನಮ್ಮ. ನನ್ನ ಮಗಳಿಗೆ ಹೆಸರಿಡೋ ದಿನ ಹತ್ರ ಬರ್ತಿದ್ಯಲ್ಲ, ಅದಕ್ಕೆ ಖುಷಿ ಎಕ್ಸೈಟ್ಮೆಂಟಲ್ಲಿ ಫುಲ್ ರಿಲ್ಯಾಕ್ಸಲ್ಲಿ ಇದ್ದೀನಿ. ಅದಕ್ಕೆ ಮಗುನ ಹಾಸ್ಪಿಟ್ಲಿಂದ ಕರ್ಕೊಂಡ್ ಬಂದಾಗಿಂದನೂ ನಾವು ಒಂದು ಹೊಸ ತೊಟ್ಲು ತಂದು ಅದರಲ್ಲೇ ಮಲಗಿಸ್ತಾ ಇದ್ವಿ. ಆದ್ರೆ ನಮ್ ಸಂಪ್ರದಾಯದ ಪ್ರಕಾರ ಮಗು ನಾಮಕರಣದ ದಿನ ಮಗುನ ತವ್ರ ಮನೆಯಿಂದ ತರೋ ತೊಟ್ಲಲ್ಲೇ ಮಲಗಿಸೋದು. ಆಮೇಲೆ ಅಲ್ಲಿಂದ ಮಗುನ ಆ ತೊಟ್ಲಲ್ಲೇ ಮಲಗಿಸ್ಬೇಕು. ಅದಕ್ಕೆ ನಾನು ಇವತ್ತೇ ಹೋಗಿ ನನ್ನ ಮೊಮ್ಮಗುಗೆ ಒಂದು ಚಿನ್ನ ತೊಟ್ಲನ್ನ ಆರ್ಡರ್ ಮಾಡಿ ಬರ್ತೀನಿ. ಬೇಡ, ಯಾಕಕ್ಕೆ? ಯಾಕಂದ್ರೆ ನಾಮಕರಣದ ದಿನ ಮಗುನ ಮಲಗಿಸೋದಕ್ಕೆ ಬೇರೆ ತೊಟ್ಲು ರೆಡಿಯಾಗಿದೆ. ಅದು ಜನನಿ ತವ್ರ ಮನೆಯಿಂದನೇ ತರ್ತಿರೋದು. ಹೌದಾ? ಆದ್ರೆ ವೀರಣ್ಣ ಬಾವ ತೊಟ್ಲು ತರ್ದಿರೋ ವಿಷಯ ಹೇಳಿಲ್ವಲ್ಲ. ತೊಟ್ಲು ತರ್ತಿರೋದು ವೀರಣ್ಣ ಅಲ್ಲ, ಮತ್ತೆ ನಮ್ಮ ಹನುಮಂತ. ಹನುಮಂತನ? ಹೌದು, ನಮ್ಮ ಹನುಮಂತನೇ. ಅವನ ಮಗಳು ಪಾರ್ವತಿ ಬೆಳೆದ ತೊಟ್ಲನ್ನೇ ನಮ್ಮ ಜನನಿ ಮಗುಗೆ ಪ್ರೆಸೆಂಟ್ ಮಾಡ್ತಿದ್ದಾನೆ. ಅಕ್ಕಮ್ಮ, ಅತ್ತೆ ನನ್ನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿನೇ ಈಗ ಅನೌನ್ಸ್ ಮಾಡ್ತಾ ಇರೋದು. ಯಾಕಂದ್ರೆ ಪಾರ್ವತಿ ಅಕ್ಕನ ಅಪ್ಪ ನನಗೂ ಅಪ್ಪನ ಥರಾನೇ ಅಂದ್ಮೇಲೆ ಅವ್ರ ಮನೆ ನನಗೂ ತವ್ರ ಮನೆನೇ ತಾನೆ. ಅದಕ್ಕೆ ಆದ್ರೂ ಆ ಹಳೇ ತೊಟ್ಲಲ್ಲಿ ನಮ್ಮ ಮೊಮ್ಮಗುನ ಮಲಗಿಸೋದು. ಅರು, ಕಾಫಿ ಹೇಗಿದೆ? ಸೂಪರ್ ಆಗಿದೆ ಯಜಮಾನ್ರೆ. ಸರಿ, ನೀನ್ ಕಾಫಿ ಕುಡಿತಾ ಇರು. ನೀನ್ ಕುಡಿದು ಮುಗಿಸೋ ಅಷ್ಟರಲ್ಲಿ ನಾನು ಸಾಥಿನ ಕರ್ಕೊಂಡ್ಬರ್ತೀನಿ. ಬಾವ, ಅಪ್ಪನ ಎಲ್ಲಿ ಅಂತ ಹುಡುಕ್ತೀರಾ? ಸಾಥಿ ಎಲ್ಲಿದ್ದಾರೆ ಅನ್ನೋ ಒಂದು ಸ್ಟ್ರಾಂಗ್ ಗೆಸ್ ಇದೆ ಬಾ ಮೈತಾ. ಎಲ್ಲಿರ್ಬೋದು? ಅರಸನಕೋಟೆಗಂತೂ ಹೋಗೋಕ್ ಚಾನ್ಸ್ ಇಲ್ಲ. ಅಪ್ಪ ಡ್ಯೂಟಿಗೆ ಹೋಗ್ಬೇಕಾದ್ರೆ ಎಷ್ಟೇ ಅರ್ಜೆಂಟ್ ಇದ್ರು ಯೂನಿಫಾರ್ಮ್ ಹಾಕೊಂಡೇ ಹೋಗೋದು. ಅವ್ರು ಇವತ್ತು ಕೆಲ್ಸಕ್ಕೂ ಹೋಗಿಲ್ಲ. ನಿನ್ನೆ ರತ್ನವೇಣಿ ಬಂದು ಪಾರ್ವತಿಗೆ ಹೇಗೇಗೋ ಮಾತಾಡ್ತಾರಲ್ಲ, ಅದು ಅವ್ರ ಮನಸ್ಸಿಗೆ ತುಂಬ ಡಿಸ್ಟರ್ಬ್ ಮಾಡಿರುತ್ತೆ. ಅದನ್ನು ನಮ್ಮ ಮುಂದೆ ತೋರಿಸ್ಕೊಂಡ್ರೆ ನಾವೆಲ್ಲ ಎಲ್ಲಿ ನೊಂದ್ಕೊಳ್ತೀವೋ ಏನೋ ಅನ್ನೋದು ಅವ್ರ ಕನ್ಸರ್ನ್ ಆಗಿರಬೇಕು. ಅದಕ್ಕೆ ಇಲ್ಲೇ ಎಲ್ಲ ಹೊರಗಡೆ ಕೂತಿರ್ಬೇಕು. ನಾನು ಹೋಗಿ ಕರ್ಕೊಬರ್ತೀನಿ. ಬೇಡ ಯಜಮಾನ್ರೆ, ನೀವು ಹೇಳ್ದಾಗೆ ಅಪ್ಪ ಬೇಸರ ಕಳ್ಕೊಂಡ್ ಬರೋದಕ್ಕೆ ಅಂತ ಹೋಗಿದ್ರೆ ಅವ್ರು ಬರೋವರೆಗೂ ಕಾಯೋಣ. ನೀವು ಹೋಗೋದು ಮತ್ತದೇ ಮಾತಾಡೋದು ಬೇಸರ ಕಳೆಯೋದಕ್ಕಿಂತ ಹಾಗೆ ಉಳ್ಕೊಂಡು ಬಿಡೋದು ಬೇಡ ಅಲ್ವಾ? ನೀನು ಹೇಳೋದು ಸರಿನೇ. ಕೆಲ್ಸಕ್ಕೆ ಹೋಗೋ ಟೈಮ್ಗೆ ಸಾರ್ಥಿ ಬಂದೇ ಬರಬೇಕಲ್ವಾ? ಬರ್ತಾರೆ. ಸರಿ ಪಾರ್, ನಾನು ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ. ಪಾರು, ರಮೇಶ್ ನಂಗೆ ಕಾಲ್ ಬಂತು. ಅಕ್ಕ ಗಾಬರಿಯಾಗಿ ಓಡ್ ಹೋದ್ಲು ಅಂತ ಗಣಿ ಹೇಳ್ದ. ಏನಾಯ್ತು ಪಾರು? ತಿಳ್ಕೊಳ್ಳೋವಂಥದ್ದು ಏನಿಲ್ಲ ದೊಡ್ಡ ಯಜಮಾನ್ರೆ. ನನಗೂ ವಯಸ್ಸಾಯ್ತಲ್ವಾ, ಕಾಲು ನೋವು, ಮಂಡಿ ನೋವು, ನೋವು ಎಲ್ಲ ಶುರುವಾಗಿದೆ. ಆ ನೋವಲ್ಲೇ ವಕೀಲಮ್ಮನ ಹತ್ರ ರಜಾ ಕೇಳೋಣ ಅಂತ ಹೋಗಿದ್ದೆ. ನಾನು ಹೋಗಿದ್ದನ್ನು ನೋಡಿ ರಮೇಶ ಗಾಬರಿಯಾಗಿ ಪಾರ್ವತಿ ಫೋನ್ ಮಾಡಿದ್ದಾನೆ. ನಿಮ್ಮಪ್ಪ ಯಾಕೋ ಕಣ್ಣೊಡ್ಸ್ಕೊತಾ ಹೋದ್ರು ಅಂತ. ಇವಳು ಹೆದರ್ಕೊಂಡು ಓಡ್ ಬಂದಿದ್ಲು ಅಲ್ಲಿಗೆ. ಎಲ್ಲ ಅರ್ಥ ಆಯ್ತಲ್ಲ, ಸಮಾಧಾನ ಆಯ್ತು. ಆದರೆ ನನಗೆ ಸಮಾಧಾನ ಆಗಲಿಲ್ಲ ಸಾರ್ಥಿ. ನಿಮಗೆ ಮಂಡಿ ನೋವು, ಬೆನ್ನು ನೋವು ಅಂತ ನಂತರ ಯಾಕೆ ಹೇಳಿಲ್ಲ ನೀವು? ಅದು ಅಖಿಲಮ್ನವ್ರಿಗೆ ಹೇಳಿಬಿಟ್ಟು ಅವ್ರ ಒಪ್ಪಿಗೆ ತಗೊಂಡು ಆಮೇಲೆ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ನೋಡಿ, ನಮ್ಮ ಪಾರ್ವತಿ ಥರನೇ ನನಗೆ
ಸ್ವಲ್ಪ ನೋವಾದರೂ ಎಷ್ಟು ಚಡ್ಪಡಿಸ್ತೀರಿ. ಚಿಂತೆ ಬೇಡ, ಸ್ವಲ್ಪ ದಿವಸ ಹೋಗಿ ಪ್ರಕೃತಿ ಚಿಕಿತ್ಸೆ ತೊಗೊಂಡು ಬಂದರೆ ಎಲ್ಲ ಸರಿ ಹೋಗುತ್ತೆ. ಸರಿ, ಯಾವ್ರಲ್ಲಿ ಚಿಕಿತ್ಸೆ ತೊಗೊಳ್ತಾ ಇರೋದು? ನಮ್ಮೂರಲ್ಲೇ, ನಮ್ಮೂರ ಪಕ್ಕ ಹಳ್ಳಿಲಿ. ಅಖಿಲಮ್ಮ ಕಾರ್ ತೊಗೊಂಡೋಗೋದು ಕೇಳಿದ್ದಾರೆ. ಸರಿ ಆಗತ್ತೆ, ನಾನು ಬರ್ತೀನಿ, ಒಟ್ಟಿಗೆ ಹೋಗೋಣ. ಅಯ್ಯೋ ಬೇಡ ಬೇಡ, ಅಲ್ಲಿ ಚಿಕಿತ್ಸೆ ತಗೊಳ್ಳೋರ್ಗೆ ಮಾತ್ರನೇ ಒಳಗೆ ಬಿಡೋದು. ನಾನು ಹೋಗಿ ಬರ್ತೀನಿ, ನೀವು ಒಪ್ಪಿಗೆ ಕೊಟ್ಟರೆ ಸಾಕು. ಬರೋದು ಎಷ್ಟು ದಿನ ಆಗುತ್ತಪ್ಪ? ಅಂದ್ಕೊಂಡ ಉದ್ದೇಶ ಎಷ್ಟು ದಿನಕ್ಕೆ ಮುಗಿಯುತ್ತೋ ಗೊತ್ತಿಲ್ವಲ್ಲಮ್ಮ. ಅಂದರೆ ನೋವಿಗೆ ಪರಿಹಾರ ಸಿಕ್ಕಿದ ತಕ್ಷಣ ಮುಗಿಸ್ಕೊಂಡು ಬರ್ತಾ ಇರೋದೆ. ನನ್ನನ್ನು ಕ್ಷಮಿಸ್ಬಿಡು ಕಂದ. ನಿನ್ನ ಹೆತ್ತ ತಾಯಿನ ಒಂದು ಮಾಡೋದಕ್ಕೆ ನನಗೆ ಬೇರೆ ದಾರಿ ಕಾಣಿಸ್ತಿಲ್ಲ. ಅದಕ್ಕೆ ನಿನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದೀನಿ. ಹಾಳಾದ ಮರವು ಟವಲ್ ತಗೊಂಡೋಗೋದೇ ಮರ್ತೋಯ್ತು. ಏ ಕಳ್ಳಿ, ಇನ್ನೂ ನಿದ್ದೆ ಬಂದಿಲ್ವ ನಿನಗೆ? ನೀನು ಆರಾಮಾಗಿ ನಿದ್ದೆ ಮಾಡು. ನಾನು ಅಷ್ಟೊತ್ತಿಗೆ ನಿಮ್ಮ ಅಮ್ಮಗೆ ಸ್ನಾನ ಮಾಡಿಸಿ ಕರ್ಕೊಂಡ್ಬಂದ್ಬಿಡ್ತೀನಿ, ಸರಿನಾ? ನೋಡಿದ್ರ? ನೋಡಿದ್ನಲ್ಲ. ಹೌದಾ? ಎಲ್ಲಿ? ನಿಮ್ ಚಿಕ್ಕಮ್ಮನ ಕೈಲಿ 1 ಗಂಟೆ ಹಿಂದೆ. ಅಯ್ಯೋ ಚಿಕ್ಕತ್ತೆ, ಅವಾಗಲ್ಲ, ಒಂದ್ 5-10 ನಿಮಿಷದ ಮುಂಚೆ ಮಗುನ ನೋಡಿದ್ರ? ಇಲ್ವಲ್ಲಮ್ಮ ಜನನಿ. ಯಾಕಮ್ಮ, ಏನಾಯ್ತು? ರೂಮಲ್ಲಿ ಮಲಗ್ಸಿದ ಮಗು ಕಾಣಿಸ್ತಿಲ್ಲ ಚಿಕ್ಕತ್ತೆ. ಜನನಿ, ಮಗು ಕಾಣ್ತಿಲ್ವಾ? ಏನಮ್ಮ ಮಗು ಕಾಣಿಸ್ತಿಲ್ಲ ಅಂದ್ರೆ ಏನಂತ? ಅದೇ ನನಗೂ ಗೊತ್ತಾಗ್ತಿಲ್ಲ ಮಾವ. ಮಗು ಮಲಗಿತ್ತು, ಅದ್ ಎದ್ದೇಳೋದ್ರೊಳಗೆ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸ್ನಾನ ಮಾಡ್ಕೊಂಡು ಬಂದು ನೋಡಿದ್ರೆ ಮಗುನೇ ಕಾಣಿಸ್ತಿಲ್ಲ. ಮನೆಯವ್ರು ಎಲ್ಲರೂ ನೀವು ಇಲ್ಲೇ ಇದ್ದೀರಾ,
ನೀನ್ ಯಾರ ಕೈಲೂ ಮಗು ಇಲ್ಲ ಅಂದ್ರೆ ನನ್ನ ಮಗು ಎಲ್ಲಾಯ್ತು? ನನಗ್ ಗೊತ್ತು ಮಗು ಎಲ್ಲಿದೆ ಅಂತ. ಎಲ್ಲಿ? ಪಾರ್ವತಿ ಹತ್ರ. ಪಾರ್ವತಿ ಇತ್ತೀಚೆಗೆ ಮಗುನ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂತ ಎಲ್ರಿಗೂ ಗೊತ್ತು. ಅದು ಅಲ್ಲದೆ ಬೇರೆ ಮನೆ ಮಾಡೋ ವಿಷಯ ಆದ್ಮೇಲೆ ಅವಳು ಇಲ್ಲಿಗೆ ಬರೋದು ಕಡಿಮೆ ಮಾಡೋದು, ಮಗುನ ನೋಡೋದು ಕಡಿಮೆ ಮಾಡೋದು. ಈಗ ಅವಳ ಮನ್ಸು ತಡಿಲಾರ್ದೆ ಮಗುನ ಅವಳೇ ಎತ್ಕೊಂಡು ಹೋಗಿದ್ದಾರೆ. ರತ್ನವೇಣಿ, ಪಾರ್ವತಿ ಈ ಮನೆ ಹಿರಿ ಸೊಸೆ. ನೀವು ಅವಳ ಬಗ್ಗೆ ಹೀಗೆಲ್ಲ ಮಾತಾಡಕ್ ಮುಂಚೆ 10 ಸಲ ಯೋಚನೆ ಮಾಡಬೇಕು. ಅಯ್ಯೋ ರಘು ಅಣ್ಣ, ನಾನೇನ್ ಪಾರ್ವತಿ ಮಗುನ ಕತ್ಕೊಂಡು ಹೋಗಿದ್ದಾಳೆ ಅಂತ ಹೇಳ್ತಿದ್ದೀನಾ? ಏನು ಆಗಿರಲ್ಲಮ್ಮ, ನಾವು ಹುಡುಕ್ಸೋಣ. ನೀ ಸಮಾಧಾನ ಮಾಡ್ಕೊ. ಜನನಿ, ಮಗು ಕಾಣ್ತಿಲ್ಲ ಅಂತ ಸಾವಿತ್ರಕ್ಕ ಹೇಳಿದ್ರು ನಿಜನಾ? ಹೌದಕ್ಕ, ಮಗು ಕಾಣ್ತಿಲ್ಲ. ಮಗು ಕಾಣ್ತಿಲ್ಲ ಅಂದ್ರೆ ಏನರ್ಥ? ಆ ಮಗುಗಿನ್ನ ಅಂಬೆಗಳು ಕೂಡ ಇಡೋದಕ್ ಬರಲ್ಲ. ಹೀಗಿರ್ಬೇಕಾದ್ರೆ ಹೊಸಲು ದಾಟ್ಕೊಂಡು ಹೇಗೆ ಹೊರಗಡೆ ಹೋಗುತ್ತೆ? ನೀವ್ ಕಲಿ ಯಾರು ಸರಿಯಾಗಿ ಹುಡುಕಿಲ್ಲ ಅನ್ಸುತ್ತೆ. ಇರಿ, ನಾನು ಹೋಗಿ ಹುಡುಕ್ತೀನಿ. ಪಾರ್ವತಿ, ಮಗು ಎಲ್ಲೂ ಇಲ್ಲ. ಮನೇಲಿ ಕಾಣ್ತಿಲ್ಲ ಅಂದ್ರೆ ಏನ್ ಅರ್ಥ ಮಾವ? ನಿಮ್ಗಳು ಯಾರು ಸರಿಯಾಗಿ ಹುಡುಕಿಲ್ಲ ಅಂತ. ಇರಿ, ನಾನು ಹೋಗಿ ಹುಡುಕ್ತೀನಿ. ಇಲ್ಲಮ್ಮ, ಇಡೀ ಮನೆ ಹುಡುಕಿದೀವಿ. ಮಗುನ ಯಾರೋ ಮನೆಯಿಂದ ಎತ್ಕೊಂಡು ಹೋಗಿದ್ದಾರೆ. ಹಾಗಾದ್ರೆ ಅನುಷ್ಕಾ ನನ್ನ ಮಗುನ್ ಕೂಡ. ಜನನಿ, ಏನು ಆಗಿರಲ್ಲ ಜನನಿ, ಏನು ಆಗಿರಲ್ಲ. ಹೆದರ್ಕೋಬೇಡಮ್ಮ ಜನನಿ. ಅರಸನಕೋಟೆ ಅವ್ರ ಪ್ರಾಣ ತೆಗೆಯೋ ಅಷ್ಟು ಧೈರ್ಯ ಅವಳಿಗಿಲ್ಲ. ನನ್ನನ್ನು ಕಿಡ್ನಾಪ್ ಮಾಡಿದಾಗ ನನ್ನ ಪ್ರಾಣ ತೆಗಿಬೋದಿತ್ತಲ್ವಾ? ಆದ್ರೆ ಅವಳು ಹಾಗೆ ಮಾಡಿಲ್ಲ. ಹೌದಮ್ಮ ಜನನಿ, ಅನುಷ್ಕಾ ರಘುನ ಕಿಡ್ನಾಪ್ ಮಾಡ್ಕೊಂಡು ಹೋದ್ಲು. ನಮ್ಮನ್ನೆಲ್ಲ ಹೆದರ್ಸಿ ಬೆದರ್ಸಿ ಅವ್ರಿಗೆ ಟಾರ್ಚರ್ ಕೊಟ್ಲು. ಆದ್ರೆ ಪ್ರಾಣ ತೆಗ್ದಿಲ್ಲ. ಮಗುಗೇನು ಆಗಲ್ಲಮ್ಮ, ಏನು ಆಗಲ್ಲ. ಏನ್ ಗ್ಯಾರಂಟಿ ಅತ್ತೆ? ಮಾವನ್ ಕಿಡ್ನಾಪ್ ಮಾಡಿದಾಗ ಒಂದ್ ತೊಟ್ಟು ನೀರು ಕೊಡ್ದೆ ಸತ್ತಾಯಿಸಿದ್ಲು. ಈಗ ಅವಳು ಕರ್ಕೊಂಡು ಹೋಗಿರೋದು ಹಸುಗೂಸನ್ನ. ಅದಕ್ಕೆ ಹಾಲು ಕೊಡ್ಲಿಲ್ಲ ಅಂದ್ರೆ ಅದು ಎಷ್ಟು ಅಳುತ್ತೋ ಏನೋ. ಒಂದ್ಸರಿ ಅಳೋದಕ್ಕೆ ಶುರು ಮಾಡಿದ್ರೆ ಇಡೀ ಮನೆಯವ್ರು ಎಷ್ಟೇ ಪ್ರಯತ್ನ ಪಟ್ರು ಅವಳು ಅಳು ನಿಲ್ಸಲ್ಲ ಅಂತ ಗೊತ್ತಲ್ವಾ? ಹೇಗಿದ್ದಾಳು ಆ ಅನುಷ್ಕಾ? ಮಗುಗೆ ಹಾಲಾದ್ರೂ ಕೊಡ್ತಾಳೋ ಇಲ್ವೋ? ಅವಳ ಕೈಗೆ ಮಗು ಸಿಕ್ಕಾಕೊಂಡು ಅದ್ರ ಅವಸ್ಥೆ ಏನಾಗಿರುತ್ತೋ ಏನೋ. ಪ್ಲೀಸ್, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ನೀವು ಈ ತರ ಹೆದರ್ಕೊಳ್ತಾ ಇರೋದು ನೋಡ್ತಾ ಇದ್ರೆ ಟೆನ್ಷನ್ ಅಲ್ಲಿ ನಮ್ಗೆ ಕೈ ಕಾಲು ಆಡ್ತಾ ಇಲ್ಲ. ಅದಕ್ಕೆ ಮಗು ಕಳೆದು ಹೋಗಿದೆ, ಅದನ್ನ ಹೇಗೆ ಹುಡ್ಕೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ಫಸ್ಟ್ ಆಫ್ ಆಲ್ ನಮ್ಮ ಮಗುನ ಯಾರು ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಬಗ್ಗೆ ನಮ್ಗೆ ಕ್ಲಾರಿಟಿ ಸಿಗಬೇಕು.
ಹೇಳಿದ್ನಲ್ಲಪ್ಪ ಅದೇ ಅನುಷ್ಕಂದೆ ಅವಳದ್ದೇ ಈ ಕೆಲಸ. ಅಮ್ಮ ಅದು ಬರೀ ಡೌಟ್ ಅಷ್ಟೇ ಅಲ್ವಾ? ಅಳ್ಬೇಡ ಕಂದ, ಅಳ್ಬೇಡ ಕಣೋ. ಅಯ್ಯೋ ಶಿವಾಗಿದ್ದೀವಿ ಏನು? ಹಾಲು ಕುಡಿತೀಯಾ? ಕುಡಿಯಪ್ಪ, ಕುಡಿ ಸ್ವಲ್ಪ ಕುಡಿಯಪ್ಪ. ಕುಡಿಯೋ ಕಂದ, ಹಾಲು ಕುಡಿ. ಅಯ್ಯೋ ಏನ್ ಬೇಕು ನಿಮ್ಗೆ? ಮಾಡೋದು ಗೊತ್ತಾಗ್ತಿಲ್ವಲ್ಲಪ್ಪ. ಅವ್ರಮ್ಮ ಆಗಿದ್ದಿದ್ರೆ. ಪಾಪ ಮಗುಗ್ ನಿದ್ದೆ ಬಂದಿರ್ಬೇಕು, ಮನೆ ಕರ್ಕೊಂಡೋಗಿ ಮಲ್ಗಿಸಿ ಅಣ್ಣ. ಹೌದಾ? ಹಾ ಹೌದೇನೋ ಕಂದಮ್ಮ, ನೀ ತಾತಂಗೆ ಗೊತ್ತೇ ಆಗ್ಲಿಲ್ಲ ನೋಡು ನಿಂಗೆ ನಿದ್ದೆ ಬಂದಿದೆ ಅಂತ. ಬಿಡಕಂದಮ್ಮ. ನಮ್ಮ ಪಾರ್ವತಿನೂ ಹೀಗೆ ತೊಡೆ ಮೇಲೆ ಹಾಕೊಂತ ಇದ್ರೆ ಹಂಗೆ ನಿದ್ದೆ ಹೋಗ್ಬಿಡೋಳು. ಪಾರ್ವತಿಗೆ ಇಷ್ಟೊತ್ತಿಗಾಗಲೇ ಮಗು ಕಳೆದಿರೋ ವಿಷಯ ಗೊತ್ತಾಗಿರುತ್ತೆ. ಎಷ್ಟು ನೊಂದ್ಕೊಂಡಿರ್ತಾಳು. ಈಗ ಅವಳು ಮಗು ನೆನ್ಸ್ಕೊಂಡು ಒಂದು ಕ್ಷಣನೂ ನಿದ್ದೆ ಮಾಡಲ್ಲ. ಅದೇ ಏನು ಮಾಡೋದು? ಅವಳ ಭವಿಷ್ಯ ಪೂರ್ತಿ ನೆಮ್ಮದಿಯಾಗಿರ್ಬೇಕು ಅಂದರೆ ನಾನು ಕೆಲಸ ಮಾಡಲೇಬೇಕು. ಮನೆಯಿಂದ ಹೊರಡ್ಬೇಕಾದ್ರೆ ಬೆನ್ನು ನೋವು, ಮಂಡಿ ನೋವು ಅಂತ ಹೇಳ್ಬಿಟ್ಟು ಬಂದೆ. ಆದರೆ ಈಗ ನಿಜವಾಗ್ಲೂ ಕೂತು ಬೆನ್ನು ನೋವು, ಮಂಡಿ ನೋವು ಶುರು ಆಗ್ಬಿಟ್ಟಿದ್ದಿಲ್ಲ. ನನಗೆ ನೋವು ಅಂಥೇಳಿ ಮಗುನ ನೆಲದ ಮೇಲೆ ಮಲ್ಸೋಕ್ಕಾಗಲ್ಲ. ಆಮೇಲೆ ಶೀತ ಗೀತ ಆಡ್ಕೊಂಡ್ಬಿಟ್ರೆ ಇಲ್ಲ ತಗೊಂಡೋಗಿ ಅವ್ರ ಅಮ್ಮನ ಸುಪರ್ದಿ ಉಳಿಸೋವರೆಗೂ ನಾನು ಇದನ್ನು ಜೋಪಾನವಾಗಿ ನೋಡ್ಕೋಬೇಕು. ಅನುಷ್ಕಾ ಮನೆಗೆ ಹೋಗಿದ್ವಿ, ಬೀಗ ಹಾಕಿತ್ತು. ನನ್ನನ್ನು ಕಿಡ್ನಾಪ್ ಮಾಡಿದಾಗ ನನ್ನ ಬಾಯಿ ಕಟ್ಟಿ ಕೂಡ ಹಾಕಿದ್ಲು. ಅವಳು ಮಾತ್ರ ಆರಾಮಾಗಿ ಹೋಗಿ ಬಂದು ಮಾಡ್ತಿದ್ಲು. ಈಗಲೂ ಅದೇ ತರ ಮಾಡಿದ್ರೆ? ಅದೇ ಯೋಚನೆಯಲ್ಲಿ ಕಳ್ದಾರಲ್ಲಿ ಮನೆ ಒಳಗೆ ನುಗ್ಗಿದ್ವಿ ಅಪ್ಪ. ಆದರೆ ಮನೆ ಒಳಗೆ ಫುಲ್ ಖಾಲಿನೇ ಇತ್ತು. ಲಾಸ್ಟ್ ಟೈಮ್ ನಾನು ಅವಳನ್ನ ಅದೇ ಮನೆ ಹತ್ರ ಹಿಡಿದು ಹಾಕಿದ್ದೆ. ಇನ್ನೇನು ಸಿಕ್ಕಾಕೊಂಡ್ಲು ಅನ್ನೋಷ್ಟೊತ್ತಿಗೆ ಜಸ್ಟ್ ಮಿಸ್ ಆಗಿದ್ಲು. ಒಂದ್ಸಲ ಅವಳು ಮತ್ತೆ ಅದೇ ಮನೆ ಹತ್ರ ಹೋಗಲ್ಲ ಅಂತ ಅಂದ್ಕೊಂಡೆ. ಆದರೆ ನಾನು ಯೋಚನೆ ಮಾಡಿದ ಥರನೇ ಅವಳು ಯೋಚನೆ ಮಾಡಿ ಎಲ್ಲಾದರೂ ಮತ್ತೆ ಮಗುನ ಅದೇ ಮನೆ ಹತ್ರ ತಗೊಂಡು ಹೋಗಿರ್ಬೋದು ಅಂತ ಅಲ್ಲಿ ಹೋಗಿ ನೋಡಿದ್ವಿ. ಆದರೆ ಏನು ಪ್ರಯೋಜನ ಆಗಲಿಲ್ಲ. ಅಷ್ಟೇ ಇಲ್ಲ, ಅನುಷ್ಕಾ ಮುಂಚೆ ಅರಸನಕೋಟೆಗೆ ಬಂದು ಹೋಗಿ ಮಾಡ್ತಿದ್ದಾಗ ಅವಳ ಮೆಂಟಾಲಿಟಿ ಏನಂತ ಅರ್ಥ ಆಗಿತ್ತು. ಹಾಗಾಗಿ ಅವಳು ಓಡಾಡ್ಬೋದು ಅನ್ನೋ ಥರ ಎಲ್ಲ ಜಾಗಗಳು, ರೆಸ್ಟೋರೆಂಟ್ಗಳು ಗಲ್ಲಿ ನೋಡ್ಕೋದ್ವಿ. ಆದ್ರೂ ಪತ್ತೇನೇ ಇಲ್ಲ. ಆ ಅನುಷ್ಕಾ ನನ್ನನ್ನು ಕಿಡ್ನಾಪ್ ಮಾಡಿದ್ಲು, ಸಹಿಸ್ಕೊಂಡೆ. ಆದ್ರೆ ನಮ್ಮ ಮೊಮ್ಮಗುನ್ನ ಕರ್ಕೊಂಡು ಹೋಗಿದ್ದಾಳೆ, ಇದನ್ನ ಮಾತ್ರ ಸಹಿಸ್ಕೊಳಲ್ಲ. ಅನುಷ್ಕಾ ನನ್ನ ಮೊಮ್ಮಗನ ಮುಟ್ಟಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಲು. ಮಗು
ಒಂದ್ಸಲ ಸೇಫ್ ಆಗಿ ನಮ್ಮ ಕೈಗೆ ಸಿಕ್ಬಿಡ್ಲಿ, ಆಮೇಲೆ ಬಿಡಿಸ್ತೀನಿ ಆ ಅನುಷ್ಕನ್ ಗ್ರಹಚಾರ. ನಮ್ಮ ಮಗು ಸೇಫ್ ಆಗಿ ನಮ್ಮ ಕೈಗೆ ಸಿಗುತ್ತಲ್ವಾ? ಅಮ್ಮೋರೆ, ಬೆಳಗಿಂದ ಯಾರು ಒಂದು ತೊಟ್ಟು ನೀರು ಕುಡ್ದಿಲ್ಲ. ಮಗು ಸಿಗುತ್ತೆ, ಎಲ್ಲೂ ಹೋಗಲ್ಲ, ಏನೂ ಆಗಲ್ಲ. ದೇವ್ರ ದೊಡ್ಡವನು. ಬನ್ನಿ, ಎಲ್ಲರೂ ಒಂದೊಂದು ತುತ್ತಾರು ಊಟ ಮಾಡ್ರಿ. ನನ್ ಮಗು ಕಾಣಿಸ್ತಿಲ್ಲ ಅಂತ ನಾವು ಒದ್ದಾಡ್ತಿದ್ರೆ ನಿಮಗೆ ಊಟದ ಚಿಂತೆನಾ? ಜನನಿ, ಏನಪ್ಪ ನೋಡಿ, ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಬರೀ ಮಗು ಬಗ್ಗೆನೇ ಚಿಂತೆ ಮಾಡ್ತಿದ್ಯಲ್ಲ. ನಿನ್ನ ಹಸಿವು ನಿನಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ತಗೋ ಈ ಪ್ರಸಾದ ತಿನ್. ಏನ್ ನಿನ್ ಕತೆ? ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬರೋರು ದೇವ್ರ ದರ್ಶನ ಮಾಡಿ ಹೊರಟು ಬಿಡ್ತಾರೆ, ಇಲ್ಲ ತುಂಬ ಹೊತ್ತು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಹೊರಡ್ತಾರೆ. ನೀವು ಬೆಳಗ್ಗೆ ಮಗುನ ಕರ್ಕೊಂಡು ಬಂದ್ರಿ, ಇಲ್ಲೇ ಇದ್ದೀರಲ್ಲ. ಈ ಮಗುವಿಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರ. ಇದನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನೀವು ಒದ್ದಾಡ್ತಿರೋದು ನೋಡಿದ್ರೆ ನಿಮ್ಮ ಉದ್ದೇಶ ಒಳ್ಳೇದೇ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಇದಷ್ಟು ಹಸುಗೂಸನ್ನ ತನ್ನ ತಾಯಿಯಿಂದ ಇಷ್ಟು ದೂರ ಕರ್ಕೊಂಬಂದಿದ್ರ ಯಾಕೆ? ಆ ತಾಯಿ ಬದುಕಿದಳ ಅಥವಾ? ಅಯ್ಯೋ ಇಲ್ಲ ಸ್ವಾಮಿ, ಬದುಕೇ ಇದ್ದಾಳೆ. ಇದು ಮಗಳದೇ ಮಗು. ಅವಳು ತಗೊಂಡಿರೋ ನಿರ್ಧಾರದಿಂದ ಈ ಮಗುವಿಂದ ದೂರ ಉಳಿಯುವಂಥ ಪರಿಸ್ಥಿತಿ ಬಂದಿದೆ. ಅದು ಮಗಳ ತಂದೆಯಾಗಿ ನನಗದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ನನ್ನ ಮೊಮ್ಮಗುನ ನನ್ನ ಮಗಳಿಗೆ ಕೊಡಿಸ್ಬೇಕು ಅಂತ ಹೇಳಿ ಇಲ್ಲಿ ಕರ್ಕೊಂಬಂದಿದ್ದೀನಿ. ಏನು ಎತ್ತ ಅಂತ ಈ ಕ್ಷಣದವರೆಗೂ ನನಗೆ ಗೊತ್ತಿಲ್ಲ. ಆದರೆ ನಾನು ಅಂದ್ಕೊಂಡಿದ್ದನ್ನು ಸಾಧಿಸೋವರೆಗೂ ನಾನು ಈ ಮಗುನ ಕಾಪಾಡಬೇಕಾಗಿದೆ. ಅದಕ್ಕೆ ಈ ದೇವರ ಸನ್ನಿಧಿಗಿಂತ ಸುರಕ್ಷಿತವಾದ ಜಾಗ ಇನ್ನೊಂದಿಲ್ಲ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ನನ್ನ ಕಷ್ಟಕ್ಕೊಂದು ಪರಿಹಾರ ಸಿಗೋವರೆಗೂ ನನ್ನ ಮಗು ಜೊತೆ ಇಲ್ಲೇ ದೇವಸ್ಥಾನದಲ್ಲಿ ಇರಬಹುದಾ? ಆದರೆ ಈ ರೀತಿ ಬೇಡ. ತುಂಬ ಎಳೆ ಮಗು, ಮಳೆ ಚಳಿ ಗಾಳಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ, ನಿಮಗೂ ಕೂಡ. ದೇವಸ್ಥಾನದ ಹಿಂದೆ ನಮ್ಮ ದೇವಸ್ಥಾನದ್ದೇ ಒಂದು ಕೊಠಡಿ ಇದೆ, ನೀವು ಅಲ್ಲಿ ಉಳ್ಕೋಬೋದು. ನಾನು ನೇರವಾಗಿ ಜರ್ನಿಗೆ ಹೇಳ್ತೀನಿ, ಇದನ್ನ ಮಾತಾಡಿದಕ್ಕೆ ಬರ್ಬೇಡ ಪಾರು. ಯಾಕೋ ಅಂದ ಅಯ್ಯೋ ಇಷ್ಟೊಂದು ಅಳಿಸಿದೆಯಲ್ಲ, ಈಚೆ ಮಾಡ್ಕೊಂತ ಇಲ್ವಲ್ಲ, ಮತ್ತೆ ಯಾಕೆ ಕಳ್ತಿದ್ಯಮ್ಮ? ಹಾಂ ಅಶ್ವಕ್ತಿದೆಯಾ?
ಮನೆಯಿಂದ ಬಿದ್ದ ಹಾಲೆಲ್ಲ ಸಂತೋಷಕ್ಕೆ ಒಂದೇ ಸರ್ತಿ ಕುಡಿಸ್ಬಿಟ್ನಲ್ಲ. ಈಗೇನು ಮಾಡೋದು? ಅಶ್ವತ್ಥಿಗೆ ಏನೋ ಇನ್ನು ಏನು ಮಾಡೋದೀಗ? ಆಗಲೇ ಮಧ್ಯರಾತ್ರಿ ನಿಂತು ಕಾಣುತ್ತೆ. ಅವ್ರು ಚಿಕ್ಕರಿಗಾದರೂ ಹೇಳ್ಬಿಟ್ಟು ಮಗು ಅವ್ರ ಹತ್ರ ಬಿಟ್ಬಿಟ್ಟು ಮುಂಚೆನೇ ಹಾಲು ತಂದಿಟ್ಕೋಬೇಕಾಗಿತ್ತು. ಮಾಡಲೇಬೇಕಲ್ಲ. ಬಾರೋ ಬಾರೋ. ಹಲೋ ಭಾವ, ಮಗು ಬಗ್ಗೆ ಏನಾದರೂ ಗೊತ್ತಾಯ್ತಾ? ಮಗು ನಮ್ಮನೇಲೇ ಇದೆ. ನಿಮ್ಮನೇಲಿದ್ಯಾ? ಪಾರು ಕತ್ಕೊಂಡ್ಬಂದು ಬಚ್ಚಿಟ್ಟಿದ್ದಾಳೆ. ಭಾವ ಏನ್ ಹೇಳ್ತಿದ್ದೀರಾ ನೀವು? ಹಾಗಂತ ನಿನ್ ಚಿಕ್ಕಮ್ಮ ಅನ್ಕೊಂಡಿದ್ದಾರೆ. ಅದಕ್ಕೆ ನಮ್ಮ ಮನೆಗೆ ಬಂದು ಸರ್ಚ್ ಮಾಡ್ತಾ ಇದ್ದಾರೆ. ಯಾರನ್ನೇ ಆಗಲಿ ಪಾರು ಒಂದ್ಸಲ ಇಷ್ಟಪಟ್ರೆ ಸಾಕು, ಅವ್ರನ್ನ ಅತಿಯಾಗಿ ಹಚ್ಕೊಳ್ತಾಳೆ ಅಂತ ನಿನಗೂ ಗೊತ್ತು. ಹಾಗೆ ನಿನ್ ಮಗುನು ಹಚ್ಕೊಂಡಿರ್ಬೋದು. ಹಾಗಂತ ಪಾರು ಮಗುನ್ ಕರಿಬೋದು ಅಂತ ನಿನಗೆ ಅನ್ಸುತ್ತಾ ಚನ್ನಿ? ಫೋನ್ನ ಲೌಡ್ ಸ್ಪೀಕರಿಗೆ ಹಾಕಿ ಭಾವ. ಹಾಕಿದ್ದೀನಮ್ಮ. ಹಲೋ ಚಿಕ್ಕಮ್ಮ. ಇದು ಗಾಳಿ ಜೋರು ಬೀಸ್ತಿದೆ. ಗಾಳಿ ಜೋರು ಬೀಸ್ತಿದೆ. ಅಳ್ಬೇಡ ಅಳ್ಬೇಡ ಕಂದ. ಜೋರು ಗಾಳಿ ಬೀಸ್ತಿದೆ, ಮಳೆ ಬೇರೆ ಬರೋಗಿದೆ. ಈ ಮಗುನ ಎತ್ಕೊಂಡು ಹೊರಗಡೆ ಹೆಂಗಪ್ಪ ಹೋಗೋದು? ಮಳೆ ಬಂದ್ಬಿಟ್ರೆ ಏನು ಮಾಡೋದು? ಅಳ್ಬೇಡ ಅಳ್ಬೇಡ. ಯಾರು ಹಿಂದೆ ಇರೋರಿಗೆ ದೇವರೇ ದಿಕ್ಕು ಅಂತಾರೆ. ನಮ್ಮ ಮಗುಗೆ ನೀನೇ ದಿಕ್ಕು ತಂದೆ. ನಾನು ಹಾಲಿನ ವ್ಯವಸ್ಥೆ ಮಾಡ್ಕೊಂಡು ಬರೋವರೆಗೂ ನೀನೇ ಇದನ್ನ ಕಾವಲು ಕಾಯ್ಬೇಕು. ಅಳ್ಬೇಡ. ನೀ ಹಾಲು ತಗೊಂಡ್ಬರ್ತೀನಿ ನೋಡು. ಸ್ವಾಮಿ ಇದ್ದಾನೆ, ಸ್ವಾಮಿ ಇದ್ದಾನೆ. ನಿನ್ನ ತಾತ ಇವಾಗ ಅವ್ನು ಬಂದ್ಬಿಡ್ತಾನೆ, ಆಯ್ತಾ? ಕರುಣೆ ಅನ್ನೋದೇ ಇಲ್ವಾ ನಿನಗೆ? ನಿನ್ನ ನಾವು ಕರುಣಾಕರ ಅಂತ ಮೆರೆಸ್ತೀವಿ. ಅಲ್ಲ, ಕರುಣಾಕರ ಅಲ್ಲ ನೀನು, ಕಲ್ಲು. ಹೃದಯನೇ ಇಲ್ಲದೆ ಇರೋ ಕಲ್ಲು. ಒಂದು ಸಾರ್ತಿ ಮನುಷ್ಯನಾಗಿ ಹುಟ್ಟಿ ಭೂಮಿಗೆ ಬಾರಯ್ಯ. ಆಗ ಗೊತ್ತಾಗುತ್ತೆ ನಿನಗೆ ಮನುಷ್ಯರ ಕಷ್ಟ ಏನು ಅಂತ. ಜಗತ್ತನ್ನೇ ಅರಿಯಲಾರ್ದ ಕಂದ, ಹಸು ಕಂದ ಅದು. ಹಸು ತಾಳಲಾರದೆ ಕಣ್ಣೀರಾಗ್ತಾ ಇದೆ. ಕೋಪದಲ್ಲಿ ಏನು ಅಂದೆ, ನಾನು ತಪ್ಪನ್ನ ಕ್ಷಮಿಸ್ಬಿಡೋ ತಂದೆ. ದಯವಿಟ್ಟು ಕರುಣೆ ತೋರಿಸೋ ಸ್ವಾಮಿ.